ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಮೊನ್ನೆ ಬೆಂಗಳೂರಲ್ಲಿ ಒಂದು ಕಥೆ ನಡೆದಿದೆ ಕಣ್ರಿ. ಒಬ್ಬ ಗಂಡ ಹೆಂಡತಿ ಮಗ ಇರ್ತಾರೆ. ಮಗಳು ಅಜಿಮಲ್ಲಿರ್ತಾಳೆ. ಆದರೆ ಅವರಮ್ಮ ತೀರ್ಕೊಂಡು ಹೋಗಿದ್ದಾರೆ ಮೇಣ ಕೇಳು. ಇದು ಕತೆ ಏನಾಗಿದೆ ಅಂದರೆ, ಆ ಮಗಳು ನನ್ನ ಅಪ್ಪ ಅಮ್ಮ ಮಧ್ಯೆ ಸರಿ ಇಲ್ಲ, ಜಗಳ ಇತ್ತು. ಮತ್ತು ಆ ಹುಡುಗಿ ತಮ್ಮನ ಮೇಲೆ ಅಪ್ಪನ ಮೇಲೆ ಶಿಕ್ಷೆ ಆಗಬೇಕು, ಅವರಿಬ್ಬರು ನಾಟಕ ಆಡ್ತಾಯಿದ್ದಾರೆ ಅಂತ ಮಾಹಿತಿ ಕೊಡ್ತಾಯಿದ್ದಾಳೆ. ಎಲ್ಲ ಇದರಲ್ಲೂ ಬರ್ತಾ ಇದೆ. ಏನು ಅಂದರೆ, ಆ ತಾಯಿ ಎಲ್ಲ ವಿದೇಶಕ್ಕೆ ಹೋಗೋದು, ಟೂರ್ ಮಾಡೋದು, ಸಖತ್ತು ಅವರಿಗೆ ಇದಿರುತ್ತೆ, ಕ್ರೇಜ್ ಇರುತ್ತೆ. ಆ ಕ್ರೇಜಲ್ಲಿ ಎಲ್ಲ ಮೊನ್ನೆನೂ ಇಂಡೋನೇಷ್ಯಾ, ಬಾಲಿ ಎಲ್ಲ ಹೋಗಿ ಬಂದಿದ್ರಂತೆ. ಗೋವಾ, ಮಗದೊಂದು ಜಾಗ, ಕಾಶ್ಮೀರ ಎಲ್ಲ ಕಡೆ ಕಳಿಸ್ತಿದ್ರಂತೆ. ಇವ್ರ ಗಂಡ ಹೇಳ್ತಾ ಇರೋದು, ನಾನು ಹೋಗ್ತಿರಲಿಲ್ಲ, ಅವ್ರನ್ನ ಅಮ್ಮ ಮಗನ ಎಲ್ಲ ಕಡೆ ಟೂರಿಗೂ ಕಳಿಸ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಕ್ಲೈಂಟ್ ಎಲ್ಲ ಬೈತಾಯಿದ್ರು, ಯಾಕೆ ಅವ್ರನ್ನೇ ಕಳಿಸ್ತೀಯ, ನೀನು ಹೋಗ್ಬೇಕಲ್ವ ಅಂತ. ಆದರೂ ಎಷ್ಟೇ ಖರ್ಚಾದರೂ, ಎಷ್ಟೇ ಲಕ್ಷ ಆದರೂ ನಾನು ಅವ್ರನ್ನ ಕಳಿಸ್ಕೊಡ್ತಿದ್ದೆ. ಆದರೆ ನಾನು ಹೋಗ್ತಿರಲ್ಲ. ನಾನು ಕೊಲೆ ಮಾಡೋದಾಗಿದ್ರೆ ಇಷ್ಟು ವರ್ಷ ಬೇಕಿತ್ತ, ಮೊದಲೇ ಇದು ಮಾಡ್ತಿದ್ದೆ. ನನ್ನ ಮಗಂದು ಏನೂ ತಪ್ಪು ಇಲ್ಲ. ಇವರಿಬ್ಬರು ಮೊನ್ನೆ ಇದಕ್ಕೆ ಹೋಗಿ ಬಂದರು, ಪ್ರವಾಸಕ್ಕೆ ಹೋಗಿ ಬಂದಿದ್ದರು, ಫೋಟೋ ಕಳಿಸ್ತಿದ್ರು. ಅದರಲ್ಲೇ ನನ್ನ ಮನಸ್ಸಿಗೆ ಆನಂದ ಬರ್ತಿತ್ತು ಅಂತ. ಆದರೆ ಮಗಳು ಹೇಳ್ತಾ ಇರೋದು, ನನ್ನ ತಮ್ಮ ಸುಳ್ಳು ಹೇಳ್ತಾ ಇದ್ದಾನೆ. ಅವನು 6 ಕೊಟ್ಟರೆ ಅತ್ತೆ ಕಡೆಗೆ, 3 ಕೊಟ್ಟರೆ ಸೊಸೆ ಕಡೆಗೆ, ಆ ಥರಕ್ಕೆ ಅವನು ಯಾರು ಏನು ಕೊಡ್ತಾರೋ ಅವ್ರ ಕಡೆಗೆ ಮಾತಾಡ್ತಾನೆ. ನನ್ನ ತಮ್ಮ ಸುಳ್ಳು. ತಾಯಿ ವಿಚಾರದಲ್ಲಿ ಮಗ ಸುಳ್ಳು ಹೇಳ್ತಾನೋ ಅನ್ನೋದೇ ಈಗ ಡೌಟ್ ಆಗಿದೆ. ಅವ್ರ ಅಪ್ಪನ ಮೇಲೂ ಆರೋಪ ಮಾಡ್ತಾಯಿದ್ದಾಳೆ ತಾಯಿ. ಹಾಗಾಗಿ ಈಗ ಯಾರು ಸರಿ ಅಂತ ತಿಳಿಯೋದು? ಈ ಹುಡುಗಿ ಹೇಳ್ತಿರೋದು ಸರಿನೋ, ಅವರು ಅಪ್ಪ ಮಗ ಹೇಳ್ತಿರೋದು ಸರಿನೋ? ನಾನೇನು ಇಷ್ಟು ವರ್ಷ ಅಂತಿರಲ್ಲ, ಹಂಗೇನಾರು ಮಾಡಿದ್ರು ಮೊದಲೇ ಮಾಡಿಬಿಡ್ತಿದ್ದೆ. ಪ್ರವಾಸಕ್ಕೆ ಹೋಗ್ಬೇಕು ಅಂದಿದ್ಲು ಅಂತ ಅವರು ಹೇಳ್ತಿರೋದು. ನಾನು ಅದನ್ನು ಇನ್ನೊಂದು ಸ್ವಲ್ಪ ದಿನ ತಡಿ, ಇನ್ನೊಂದು 15 ದಿನ ಎಲ್ಲ ಒಟ್ಟಿಗೆ ಹೋಗಿ ಬರೋಣ ಅಂತಂದೆ. ಅಷ್ಟರೊಳಗೆ ಹಿಂಗೆ ಮಾಡ್ಕೊಂಡಿದ್ದಾಳೆ. ಆದರೆ ಹುಡುಗಿ ಅವ್ರ ಅಜ್ಜಿ ಅವರ ಆರೋಪಗಳು ನೋಡಿದ್ರೆ ಇವರೇ ಏನೋ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾಯಿದ್ದಾರೆ. ಮನೆ ಒಳಗೆ ಏನು ನಡೆದಿರುತ್ತೆ ನಮಗೆ ಗೊತ್ತಿರಲ್ಲ. 4 ಮೂಲೆಯಲ್ಲಿ, ಕೋಣೆಯಲ್ಲಿ ಅವ್ರ ಮನೆ ಸುತ್ತ ಏನು ನಡೆದಿರುತ್ತೆ, ಇಲ್ಲ ಇವ್ರದ್ದು ತಪ್ಪು. ಈ ಒಮ್ಮನೆಗೂ ಏನು ಪ್ರವಾಸದ ಹುಚ್ಚು, ಹೊರದೇಶಕ್ಕೆ ಹೋಗೋದು. ಮಹಿಳೆಯಾಗಿ ವಿಚಾರ ಮಾಡಬೇಕು. ಸಂಸಾರದಲ್ಲಿ ಗಂಡನ ವೈಯಕ್ತಿಕ ಒಂದು ದುಡ್ಡಿಂದು ಎಲ್ಲ ಹೇಗಿದೆ, ಆ ಥರನೂ ಆಗಿರ್ಬೋದು. ಅಕಸ್ಮಾತ್ ಇಷ್ಟು ಹಿಂಸೆ ಕೊಡ್ತಾಳಲ್ಲ, ಈ ಇದರಲ್ಲಿ ಇಷ್ಟು ಖರ್ಚು ಮಾಡ್ತಾಳಲ್ಲ, ಯಾವಾಗ ನೋಡಿ ಪ್ರವಾಸ ಅಂತ ಏನಾದ್ರು ಮಾಡಿರ್ಲೂಬೋದು, ಇಲ್ಲಾಂದ್ರೆ ಮಾಡ್ದೇ ಇರಲೂಬೋದು. ಮಗಂದು ನಂಬಿಕೆ ಇಲ್ಲ. ಮಗ ಅಪ್ಪ ಈಗ ಅವ್ರ ಜೊತೆ ಹೋದ್ರೆ ಏನು ಸಿಗುತ್ತೆ, ನಿನಗೆ ಆಸ್ತಿ ದುಡ್ಡು ಎಲ್ಲ ಇದೆ, ನಿಂಗೆ ಒಬ್ಬನಿಗೆ ಎಲ್ಲ ಕೊಡ್ತೀನಿ, ಈಗ ಆಗೋದಾಗಿದೆ, ಇದು ನನ್ನ ಪರ ಹೇಳ್ಬಿಡು ಅಂತೇಳಿ ಹೇಳಿರ್ಬೋದು. ಯಾಕೆಂದರೆ ಈ ವಿಚಾರಗಳು ಹೀಗೆ ನಡೆದಿರುತ್ತೆ ಹೆಚ್ಚು ಕಡಿಮೆ. ಅಲ್ಲಿ ಒಳಗೆ ಏನಾಗಿದೆ ಗೊತ್ತಿಲ್ಲ. ಅದರ ಮಗಳ ಆರೋಪ, ಅಪ್ಪ ತಮ್ಮ ಸರಿ ಇಲ್ಲ, ಅವರಿಗೆ ಶಿಕ್ಷೆ ಆಗಬೇಕು, ನನ್ನ ತಮ್ಮ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದು ಕೋರ್ಟಲ್ಲಿ ಕೇಸು ಈಗೆಲ್ಲ ನಡೀತಾ ಇರುತ್ತೆ. ಇನ್ನು ಪೋಸ್ಟ್ಮಾರ್ಟಮ್ ರಿಪೋರ್ಟು ಇವೆಲ್ಲ ಬಂದಮೇಲೆ ಕೊಲೆನೋ ಮತ್ತೊಂದು ಮಗದೊಂದು ಇವ್ರದ್ದು ಏನೋ ಅಂತ ಗೊತ್ತಾಗುತ್ತೆ. ತಿಳಿದಂತೆ ನಿಮಗೆ ತಿಳಿಸ್ಬೇಕಾಯ್ತು ಹೇಳ್ತಾಯಿದ್ದೀನಿ. ನನ್ನ ಮಾತನ್ನು ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯ ವೀಡಿಯೋ ಮಾಡ್ತೀವಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ.